ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಸ್ಪೆಷಲ್ ಕ್ಲೈಂಟ್ ಒಬ್ಬರು ಪ್ರೀ ವೆಡ್ಡಿಂಗ್ ಶೂಟ್ ಬೇಕು ಅಂತಂದರು. ಸೊ ನಾವು ಚೂಸ್ ಮಾಡಿದ ಲೊಕೇಶನ್ನೇ ಮೇಲ್ಕೋಟೆ. ಬ್ಯಾಂಗ್ಳೂರು ಸುತ್ತಮುತ್ತ ನಿಯರ್ ಬೈ ಟ್ರೆಡಿಷ್ನಲ್ ವೇರ್ ಬೇಕು, ಟೆಂಪಲ್ ಬ್ಯಾಕ್ಗ್ರೌಂಡ್ ಬೇಕು ಅಂತಂದರೆ ಮೇಲ್ಕೋಟೆ ಒಂದೇ. ಸೊ ನಮ್ಮ ಸ್ಪೆಷಲ್ ಕ್ಲೈಂಟ್ಗೆ ಮೇಲ್ಕೋಟೆ ರೆಫರ್ ಮಾಡಿದ್ವಿ. ಅವರು ಹ್ಞೂ ಅಂತಂದರು. ಸೊ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮೇಲ್ಕೋಟೆಲಾಗತ್ತೆ. ಆ್ಯಂಡ್ ಮೇಲ್ಕೋಟೆಲಿ ಎಲ್ಲೆಲ್ಲಿ ಶೂಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀವಿ. ಹಾಗೆ ಒಬ್ಬರು ಸ್ಪೆಷಲ್ ಕ್ಲೈಂಟ್ ಅಂತಂದೆ, ಯಾರು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ತೋರಿಸ್ತೀನಿ ಬನ್ನಿ. 4:45 ಟೈಮು, 6:00 ಮೇಲ್ಕೋಟೆ ರೀಚ್ ಆಗಬೇಕು. ಟಾರ್ಗೆಟ್ ಫಿಕ್ಸ್ಡ್. ಮೇಲ್ಕೋಟೆ ರೀಚಾಗಿ ನಾವು ಫಸ್ಟ್ ಚೂಸ್ ಮಾಡಿದ ಲೊಕೇಶನ್ ಕಲ್ಯಾಣಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಒಂದು ಪ್ರೀ ವೆಡ್ಡಿಂಗ್ ಸಾಂಗ್ನ ಆರಾಮಾಗಿ ಕಲ್ಯಾಣಿನೇ ಮುಗಿಸ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ಇನ್ನು ಶಿವ ಆ್ಯಂಡ್ ಮಾನಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಅವರ ಬ್ಯುಸಿ ಶೆಡ್ಯೂಲು, ಶೂಟಿಂಗ್ ಟೈಟ್ ಶೆಡ್ಯೂಲಲ್ಲಿ ಪ್ರೀ ವೆಡ್ಡಿಂಗ್ ಶೂಟೇ ಬೇಡ ಅಂತ ಹೇಳ್ಬಿಟ್ಟಿದ್ರು. ಓ ಮೈ ಗಾಡ್, ಅವ್ರಿಗೆ ಎಷ್ಟು ಪ್ರೆಷರ್ ಹಾಕಿದ್ದೀನಿ ಅಂದರೆ, ಇಲ್ಲ ಶೂಟಿಂಗ್ ಮಾಡಲೇಬೇಕು, ವೆಡ್ಡಿಂಗ್ ದಿವಸ LED ವಾಲ್ನ ಫುಲ್ ಪ್ಲೈನ್ ಬಿಡಬೇಕಾಗತ್ತೆ ಅಂತ ಅವ್ರಿಗೆ ಫೋರ್ಸ್ ಮಾಡಿ ಪ್ರೆಷರ್ ಹಾಕಿದ್ದಕ್ಕೆ ಪಾಪ ಅವರು 12:30 1 ಗಂಟೆಗೆ ಶೂಟ್ ಮುಗಿಸ್ಕೊಂಡು ಮತ್ತೆ 4 ಗಂಟೆಗೆ ಎದ್ದು ಮೇಲ್ಕೋಟೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಟಯರ್ಡ್ ಆಗಿದ್ರು, ಅವ್ರ ಫೇಸ್ ಮೇಲೆ ಟಯರ್ಡ್ ತೋರಿಸ್ದಂಗೆ ತುಂಬ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನೆಕ್ಸ್ಟು 10 ಗಂಟೆವರೆಗೂ ಶೂಟ್ ಮಾಡಿದ್ವಿ, 11 ಗಂಟೆವರೆಗೂ ಶೂಟ್ ಮಾಡಿದ್ವಿ. ಸ್ಟ್ರೈಟಲ್ಲಿ ಹಾಂ ಸರ್, ನಿಮ್ಮ ಸ್ಟ್ರೈಟಿಂದ ಟುವರ್ಡ್ಸ್ ಮೇಡಮ್ ಕಡೆಗೆ ನೋಡಿ. ಮೇಡಮ್ ಲೀನ್ ಆಗೋದು ಬೇಡ, ಸ್ಟ್ರೈಟಾಗೇ ಇರಲಿ. ಹಾಂ, ಅವ್ರನ್ನ ನೋಡಿ ಸ್ಟ್ರೈಟಿಂದ. ಮೇಡಮ್ ಸರ್ನ ನೋಡ್ತಾ ಇರಿ, ಅವ್ರು ನೋಡಿದಾಗ ಶೈನಿಂದ ಕೆಳಗಡೆ ಲುಕ್. ರೆಡಿ? ರೆಡಿ? ಒಂದು ನಿಮಿಷ. ರೆಡಿ ಸರ್, ಇಬ್ಬರು ಫೇಸ್ ಟು ಫೇಸ್ ಲುಕ್ ಕೊಡಿ ಫೋಟೋಗೆ. ಒಂದು ಫೋಟೋಗೆ ಫೇಸ್ ಟು ಫೇಸ್. ಕಲ್ಯಾಣಿ ಶೂಟ್ ಮುಗಿಸಿ ನಾವು ಚೂಸ್ ಮಾಡಿದ ಲೊಕೇಶನ್ನೇ ರಾಯಗೊಪ್ಪರ. ಮೇಲ್ಕೋಟೆಯಿಂದ ಒಂದು 400 to 500 ಮೀಟರ್ಸ್ ಇದೆ ಅಷ್ಟೇ. ಅಲ್ಲಿ ನಾವು ಹೋಗಿ ರೀಚ್ ಆದಾಗ 12 ಗಂಟೆ. ಆ್ಯಕ್ಚುಲಿ ಮಧ್ಯಾಹ್ನದ ನಾವು ಶೂಟ್ ಮಾಡಲ್ಲ, ಬಿಕಾಸ್ ಆಫ್ ಟೈಮ್ ಇಲ್ದಿರೋ ರೀಸನ್ನು. ಒಂದು 4 ಕ್ಲಿಪ್ಸ್ ತೊಗೊಂಬಂಬಿಡೋಣ, ಅಟ್ಲೀಸ್ಟ್ ಒಂದು ಏರಿಯಾ ಕವರ್ ಆಗುತ್ತೆ, ಒಂದು ಬ್ಯಾಕ್ ಡ್ರಾಪ್ ಚೇಂಜ್ ಆಗುತ್ತೆ ಅಂಥೇಳಿ ರಾಯಗೊಪ್ಪರಾಗ ಹೋಗಿ ಒಂದು 4 ಡ್ರೋನ್ ಶಾಟು, 4 ಕ್ಲಿಪ್ಸ್ ತೊಗೊಂಡು ವೈಂಡ್ ಅಪ್ ಮಾಡಿ ಬ್ರೇಕ್ ಕೊಟ್ವಿ. ರಾಯಗೋಪುರ ಶೂಟ್ ಮುಗಿಸಿ ಒಂದು ಡಿಸ್ಕಷನ್ಗೆ ಕೂತ್ಕೊಂಡ್ವಿ. ಏನಂತಂದರೆ ಒಂದೇ ಥೀಮ್ ಆಗ್ತಾಯಿದೆ, ಬರೀ ಟೆಂಪಲ್ ಬ್ಯಾಕ್ಗ್ರೌಂಡಲ್ಲೇ ನಡೀತಾ ಇದೆ ಶೂಟು.
ಬೇರೆ ಏನಾದ್ರು ಮಾಡೋಣ ಅಂಥೇಳಿ. ಏನು ಮಾಡೋದು, ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ಅವರಿಗೆ ನ್ಯಾಚುರಲ್ಲಾಗೂ ಬೇಕು ಅಂತ ಅಂದರು. ನ್ಯಾಚುರಲ್ಲಾಗಿ ಏನು ಮಾಡೋಣ, ಓಕೆ ನಾನೊಂದು ಏರಿಯಾ ಮಾಡಿದೆ. ಆಮೇಲೆ ಏನಂತ ಆರ್ಟಿಸ್ಟು ನನಗೆ ಗೊತ್ತಿದ್ದು ಎಲ್ಲಿ ಹೆಂಗೆ ಬೇಕಾದ್ರೂ ರಿಯಾಕ್ಷನ್ಸ್ ಕೊಡ್ತಾರೆ ಮತ್ತು ಅಡ್ಜಸ್ಟ್ ಆಗ್ತಾರೆ ಥೀಮಿಗೆ ತಕ್ಕಂತೆ, ಏನು ರಿಸ್ಕ್ ಇರಲ್ಲ ಅಂಥೇಳಿ ಒಂದು ವಿಲೇಜಲ್ಲಿ ನ್ಯಾಚುರಲಾಗಿ ಶೂಟ್ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟೆ. ಅದಕ್ಕೆ ಅವರಿಬ್ಬರು ಚೆನ್ನಾಗಿದೆ ಮಾಡೋಣ ಅಂಥೇಳಿ ಸೀದಾ ಮೇಲ್ಕೋಟೆಯಿಂದ ಕೆಳಗಡೆ ಬಂದ್ವಿ. ಒಂದು ಹಳ್ಳಿ ಸಿಕ್ತು, ಆ ಹಳ್ಳಿಗೆ ಹೋದ್ವಿ. ವಾಹ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವೇ ನೋಡಿ ವಿಜುವಲ್ಸಲ್ಲಿ. ಆ ಹಳ್ಳೀಲಿ ಹುಡುಗರಿಂದ ಹಿಡಿದು ಆ ಜನ, ವಾವ್, ಹಳ್ಳಿ ಜನ ಯಾವತ್ತಿದ್ರು ಗ್ರೇಟ್. ಈ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಶೂಟ್ ಮಾಡೋಕೆ ಹೋದರೆ ಅಲ್ಲಿ ಮಾಡಬೇಡ್ರಿ ಇಲ್ಲಿ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತಾರೆ. ಬಟ್ ಅಲ್ಲಿ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಎಲ್ಲರೂ ಏನು ಅವ್ರ ಮನೆ ಪ್ರೀ ವೆಡ್ಡಿಂಗ್ ನಡೀತಾರೋ ಅನ್ನೋ ಥರನೇ ಬಂದುಬಿಟ್ರು. ನಾವು ಏನು ಕೇಳಿದ್ರು ಇಲ್ಲ ಅಂತ ಇಲ್ಲ. ಅಕ್ಕಿ ಬೇಕು ಅಂದ್ವಿ, ಆಮೇಲೆ ನಾವು ಮರ ಬೇಕು ಅಂತ ಅಂದ್ವಿ, ಜಾಗ ಬೇಕು ಅಂದ್ವಿ, ಬನ್ನಿ 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 ಶೂಟ್ ಮಾಡಿ ಅಂಥೇಳಿ ಜಾಗ ಕೊಟ್ಟು, ಆಮೇಲೆ ನೀವೇ ನೋಡ್ತಾ ಇದ್ರಲ್ಲ ವಿಜುವಲ್ಸಲ್ಲಿ ಎಷ್ಟು ಮಿಂಗಲ್ ಆದರು ಅಂತಂದರೆ ಎಲ್ಲರೂ ಶೂಟ್ ಸ್ಟಾರ್ಟ್ ಮಾಡಿ ಮುಗಿಸೋವರೆಗೂ ಎಷ್ಟು ಜನ ಸೇರಿಬಿಟ್ರು ಗೊತ್ತಾ. ಆ್ಯಂಡ್ ಇಟ್ ವಾಸ್ ರಿಯಲಿ ಫನ್ನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಅದು. ಇದಿಷ್ಟು ಶಿವು ಆ್ಯಂಡ್ ಮಾನಸ ಅವರ ಪ್ರೀ ವೆಡ್ಡಿಂಗ್ ಕತೆ. ನೆಕ್ಸ್ಟ್ ಲೊಕೇಶನಲ್ಲಿ ಇನ್ನೊಬ್ರ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಗಿದ್ದಂತಹ ಟೈಮ್ ಕನ್ಸ್ಟ್ರೈನಲ್ಲಿ ನೀವು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು. ನಾನು ಇವತ್ತು ದೇವಸ್ಥಾನದ್ದು ಇಳ್ಕಲ್ ಸೀರೆದು ಒಂದೊಂದು ವಿಡಿಯೋ ಅಂತ ಅನ್ಕೊಂಡಿದ್ವಿ. ಬಟ್ ದೇವಸ್ಥಾನದ್ದು ಚೆನ್ನಾಗಿ ಸಿಕ್ತು, ಜಾಸ್ತಿ ಸಿಕ್ತು. ಇಳ್ಕಲ್ ಸೀರೆದು ಸೂರ್ಯದ ಇವತ್ತು ಮಿಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ವಿ ನಮಗಿರೋ ಟೈಮಲ್ಲಿ ಈ ಬಿಸಿಲಲ್ಲಿ. ಬಟ್ ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡಿ ನಮ್ಮ ಪ್ರೀ ವೆಡ್ಡಿಂಗ್ ಓನರ್
ಬಾಸು ಚೆನ್ನಾಗೆಲ್ಲ ಮಾಡಿಕೊಟ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ಪಿ ಫೋಕಸ್ ಅವ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು Thank ಸೋ you so ಮಚ್. ನಮ್ಗೆ ತುಂಬ ಸಲ ಮಾಡ್ಬೇಕು, ಇವತ್ತು ಮಾಡ್ಬೇಕು, ನಾಳೆ ಮಾಡ್ಬೇಕಂತ ಇದು ಮಾಡಿ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡಿ ಕೊನೆಗೆ ನಮ್ಗೆ ಇದ್ದಿದ್ದು ಇಷ್ಟು ಟೈಮಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಬೇಕು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಸ್ ಪಿ ಫೋಕಸ್ ಆ್ಯಂಡ್ ಟೀಮ್. ಇಲ್ಲ, ಪ್ರೀ ವೆಡ್ಡಿಂಗ್ ನಾವು ನಾರ್ಮಲ್ ಆಗಿ ನಾವೆಲ್ಲಾದ್ರೂ ಹೋದ್ರೆ ನಾವೇ ಫೋಟೋ ತಕ್ಕೊಳ್ಳೋದು. ಹೌದು. ನೀನ್ ತೆಗಿಯಮ್ಮ, ಇಲ್ಲಪ್ಪ ನೀನ್ ತೆಗಿಯಪ್ಪ ಫೋಟೋ ಅಂತ ಅಂತೀವಿ. ಪಕ್ಕಾ ಪ್ರೀ ವೆಡ್ಡಿಂಗ್ನವ್ರನ್ನ ಕರೆಸಿ ಎಕ್ಸ್ಪ್ರೆಷನ್ ಸಮೇತ ನಿಂತ್ಕೊಂಡು ಮಾತಾಡಿ ನಕ್ಕು ಆ ಫೋಟೋ ಶೂಟ್ ಇದೆಯಲ್ಲ, ಅದು ಅನುಭವ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಖುಷಿ ಆಯಿತು. ಹಾಗೆ ಈಗ ಒಂದಷ್ಟು ನಾವು ನೋಡ್ತಾ ಇರ್ತೀವಿ ವೀಡಿಯೋಗಳಾಗಿರ್ಬೋದು, ದೇವಸ್ಥಾನದಲ್ಲಿ ವೀಡಿಯೋಗಳು ತೆಗಿತಾರೆ ಪ್ರೀ ವೆಡ್ಡಿಂಗು. ಆ ಥರ ಅಲ್ಲದೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಸರ್ ಇದು ನೀವು ನೋಡಿ ವಿಡಿಯೋ ಹೆಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.